ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಹೆಸರು ಜೆಸಿಕಾ ಅಂತ. ನಾನು ಬೀದರಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. 2004ರಲ್ಲಿ ನನ್ನ ಮದುವೆ ಆಯಿತು. ನಾನು ಮಗುವಿಗಾಗಿ ಯಾವಾಗಲೂ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಬೇರೆ ಮಕ್ಕಳಿಗೆಲ್ಲ ನೋಡಿ ನನಗೂ ಒಂದು ಒಳ್ಳೆ ಮಗು ದೇವರು ಕೊಡಬೇಕು ಅಂತ ನಾನು ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೆ. ಒಂದಿನ ನಾನು ಕೂಡ ಯಂಗ್ ಪಾರ್ಟ್ನರ್ ಆಗಿದ್ದೇನೆ. ಬ್ರದರ್ ದಿನಕರನ್ ಅವರಿಗೆ ಯಾವಾಗಲೂ ಲೆಟರ್ ಬರಿತಾ ಇದ್ದೆ, ಪ್ರೇಯರ್ ವಾರಿಯರ್ಸ್ಗೆ ಫೋನ್ ಮಾಡ್ತಾ ಇದ್ದೆ. ಒಂದಿನ ಟಿವಿ ಪ್ರೋಗ್ರಾಮ್ ನೋಡ್ತಾ ಇರಬೇಕಾದ್ರೆ, அப்பா பிள்ளை இல்லாத கர்ப்பங்களில் குழந்தை இப்பொழுது உருவாகட்டும், மக்கள் இல்லிರದಿರುವಂತ ಗರ್ಭದಲ್ಲಿ ಮಕ್ಕಳು ಉಂಟಾಗಲಿ ಸ್ವಾಮಿ. குழந்தை இல்லாத கர்ப்பங்கள் இப்பொழுது இயேசுவின் வல்லமையினால் நிரம்புகிறது. ಮಕ್ಕಳು ಇಲ್ಲದಿರುವಂತ ಗರ್ಭಗಳು ಈಗ ಯೇಸುವಿನ ಶಕ್ತಿಯಿಂದ ತುಂಬುತ್ತಾ ಇವೆ. அதை கெடுக்கும் பிசாசுகளை துரத்துகிறேன் இயேசுவின் நாமத்தில். ಅದನ್ನು ಕೆಡಿಸುವಂತ ಸೈತಾನಗಳನ್ನು ಓಡಿಸುತ್ತೇನೆ ಯೇಸುವಿನ ನಾಮದಲ್ಲಿ. குழந்தை இப்பொழுது அவர்கள் பெற்றுக் கொள்ளட்டும் ಸ್ವಾಮಿ. ಈಗ ಮಕ್ಕಳು ಅವರು ಹೊಂದಿಕೊಳ್ಳಲಿ ಸ್ವಾಮಿ. ನಾನು ಅವ್ರ ಜೊತೆ ಪ್ರಾರ್ಥನೆ ಮಾಡಿದೆ. ಅವರು ಪ್ರಾರ್ಥನೆ ಮಾಡಿದ 1 ತಿಂಗಳಲ್ಲೇ ನಾನು ಕನ್ಸೀವ್ ಆದೆ. ಆದಾಗ ನಾನು ತುಂಬ ಖುಷಿಯಾಗಿದ್ದೆ, ದೇವರಿಗೆ ಸ್ತೋತ್ರ ಮಾಡಿದೆ. ಅದೇ ಥರ ನನ್ನ ಪ್ರೆಗ್ನೆನ್ಸಿಯಲ್ಲಿ ತುಂಬ ನನಗೆ ಸ್ವಲ್ಪ ತೊಂದರೆ ಆಯಿತು. ನನಗೆ ತುಂಬ BP ಹೆಚ್ಚಾಗಿ ಡಾಕ್ಟರ್ಸ್ ಎಲ್ಲ ಇಲ್ಲಿ ಡೆಲಿವರಿ ತುಂಬ ಕಷ್ಟ ಆಗುತ್ತೆ, ಬೇರೆ ಹೈದರಾಬಾದ್ ಆಗಲಿ ಬ್ಯಾಂಗ್ಳೂರ್ ಆಗಲಿ ಹೋಗ್ರಿ ಅಂತ ಹೇಳ್ತಾ ಇದ್ದರು. ಆವಾಗ ನಾನು ಇಲ್ಲಿಂದ ಗುಲ್ಬರ್ಗಕ್ಕೆ ಹೋದಾಗ ಡಾಕ್ಟರ್ಸ್ ಯಾರೂ ನನ್ನ ಡೆಲಿವರಿ ಮಾಡಲಿಕ್ಕೆ ತಯಾರಿರಲಿಲ್ಲ. ನಾನು ತುಂಬ ಪ್ರಾರ್ಥನೆ ಮಾಡ್ತಿದ್ದೆ. ಪ್ರೇಯರ್ ಟವರ್ಗೆಲ್ಲ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಒಬ್ಬರು ಡಾಕ್ಟರು ಭಯಪಡಬೇಡಿ ಅಂಥೇಳಿ ಮತ್ತೆ ಬೆಳಿಗ್ಗೆ ಆಪ್ರೇಷನ್ ಮಾಡೋಣ ಅಂತ ಹೇಳಿದರು. ಇದು ನಂದು ಪ್ರೀ ಟರ್ಮ್ ಡೆಲಿವರಿ ಆಗಿತ್ತು. ಡೆಲಿವರಿ ಆದಮೇಲೆ ಸಿಸೇರಿಯನ್ ಸೆಕ್ಷನ್ ಆದಮೇಲೆ ಮಗು ತುಂಬ ಲೋ ಬರ್ತ್ ವೇಟ್ ಆಗಿತ್ತು. ಮಗು ತುಂಬ ವೇಟ್ ಕಡಿಮೆ ಆಗಿತ್ತು. ಮಗು ತುಂಬ ವೀಕ್ ಆದಾಗ ಡಾಕ್ಟ್ರೆಲ್ಲ ಹೇಳಿದರು ಮಗುವಿಗೆ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಂತ ಹೇಳಿದರು. ನಾನು ದಿನಾಲೂ ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ, ಪ್ರೇಯರ್ ಟವರ್ಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ. ಅವರೆಲ್ಲ ನಂಗೆ ತುಂಬ ಧೈರ್ಯ ಕೊಡ್ತಾಯಿದ್ರು. ನಾನು ಬ್ರದರ್ ಪ್ರಾಲ್ ದಿನಕರನ್ ಅವರಿಗೆಲ್ಲ TV ಪ್ರೋಗ್ರಾಮಲ್ಲಿ ನೋಡಿ ದಿನ ಅವ್ರು TV ಪ್ರೋಗ್ರಾಮಲ್ಲಿ ನೋಡ್ತಾ ಇರುವಾಗ ನನ್ನ ಮಗುವಿಗೆ ನನ್ನ ಕೈಯಲ್ಲಿ ಹಿಡ್ಕೊಂಡು ದಿನ ಅಳ್ತಾ ಅರ್ಧ ಗಂಟೆ 1 ಗಂಟೆ ಹಗಲು ರಾತ್ರಿ ಮಗಳಿಗೆ ಹಿಡ್ಕೊಂಡು ನಾನು ದೇವರೇ ನನ್ನ ಮಗಳಿಗೆ ಬೇಕಾದ ಆರೋಗ್ಯ ಕೊಡು ಸ್ವಾಮಿ, ಅವಳಿಗೆ ಬಲ ಕೊಡು ಅಂತ ತುಂಬ ಪ್ರಾರ್ಥನೆ ಮಾಡ್ತಿದ್ದೆ. ಬ್ರದರ್ ಪಾಲ್ ದಿನಕರನ್ ಅವರು ಕೂಡ ಪ್ರಾರ್ಥನೆ ಮಾಡುವಾಗ Somebody's child is very sick. ಯಾರೋ ಒಬ್ಬರ ಮಗು ಬಹಳ ಕಾಯಿಲೆಯಲ್ಲಿದೆ. Let me tell you, God is resurrecting your child right now. ನಾನು ನಿಮಗೆ ತಿಳಿಸುತ್ತೇನೆ, ದೇವರು ನಿಮ್ಮ ಮಗುವನ್ನು ಪುನರುತ್ಥಾನಗೊಳಿಸುತ್ತಿದ್ದಾನೆ. The Holy Spirit is coming upon your child. ಪವಿತ್ರಾತ್ಮ ನಿಮ್ಮ ಮಗುವಿನ ಮೇಲೆ ಇಳಿಯುತ್ತಾ ಇದ್ದಾನೆ. Rise up. ಎದ್ದೇಳು. Rise up and be healed. ಎದ್ದು ಗುಣವಾಗು. In Jesus' name. ಯೇಸುವಿನ ನಾಮದಲ್ಲಿ. The Holy Spirit is resurrecting your child. ಪವಿತ್ರಾತ್ಮ ನಿಮ್ಮ ಮಗುವನ್ನು ಪುನರುತ್ಥಾನಗೊಳಿಸುತ್ತಿದ್ದಾನೆ. ಅವು ಕೊನೆಗೆ ಮಗಳಿಗೆ ಯಂಗ್ ಪಾರ್ಟ್ನರ್ ಆಗಿ ಎನ್ರೋಲ್ ಮಾಡಿದೆ. ಯಂಗ್ ಪಾರ್ಟ್ನರ್ ಆಗಿ ಎನ್ರೋಲ್ ಮಾಡಿದಾಗ ಮಗುವಿಗೆ ಗ್ರ್ಯಾಜುವಲಿ ಅವಳ ಹೆಲ್ತ್ ಸುಧಾರಿಸ್ತಾ ಬಂತು. ತುಂಬ ಆರೋಗ್ಯ ಸುಧಾರಿಸ್ತಾ ಬಂತು. ಅದು ಅಲ್ಲದೆ ಮಗಳು 2 ವರ್ಷದವಳಿದ್ದಾಗ ಅವಳು ತುಂಬ ಜ್ಞಾನದಲ್ಲಿ ತುಂಬ ಬೆಳೆದ್ಲು. ಅವಳಿಗೆ ದೇವರಿಷ್ಟು ಆಶೀರ್ವಾದ ಮಾಡಿದ್ನಂದರೆ, ಚಿಕ್ಕ ಮಗಳು ಇರುವಾಗ ಅವರು ಗ್ಲೋಬ್ನಲ್ಲಿರುವ ಎಲ್ಲ ಕಂಟ್ರೀಸ್ ಅವಳು ಐಡೆಂಟಿಫೈ ಮಾಡ್ತಿದ್ಲು. ಇಂಡಿಯಾದಲ್ಲಿರುವ ಪ್ರತಿಯೊಂದು ಸ್ಟೇಟ್ಸ್, ಗ್ಲೋಬ್ನಲ್ಲಿರುವ ಎಲ್ಲ ಕಂಟ್ರೀಸ್ ಎಲ್ಲ ಐಡೆಂಟಿಫೈ ಮಾಡ್ತಾಯಿದ್ಲು. ಮಗಳು ಈ ಟ್ಯಾಲೆಂಟ್ ನೋಡಿ 2.5 ವರ್ಷದವಳಿದ್ದಾಗ ಅವಳ ಬಗ್ಗೆ ಪೇಪರಲ್ಲಿ, ನ್ಯೂಸ್ ಪೇಪರ್ ವಿಜಯವಾಣಿ ಕನ್ನಡದಲ್ಲಿ ಅವಳಿಗೆ ಅವ್ರ ಬಗ್ಗೆ ಆರ್ಟಿಕಲ್ ಬಂತು. ಅವಳ ಬಗ್ಗೆ TVಯಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಬಂತು. ಮಗಳಿಗೆ ಇಲ್ಲಿ ನಮ್ಮ ಬೀದರಲ್ಲಿ ಒಂದು ದೊಡ್ಡ ಅವಾರ್ಡ್, ಸುರಭಿ ಅವಾರ್ಡ್ ಅಂತಿದೆ. ಅದರಲ್ಲಿ ನಮ್ಮ ಬೀದರಲ್ಲಿರುವ MLA MP ಎಲ್ಲ ಮಿನಿಸ್ಟರ್ಸ್ ಎಲ್ಲ ಸೇರಿ ಮಗಳು ಜಸ್ಟ್ 2.5 ವರ್ಷದವಳಿರುವಾಗ ಅವಳಿಗೆ ಸನ್ಮಾನ ಮಾಡಿ, ಅವಳಿಗೆ ಆನರ್ ಮಾಡಿ, ಅವಳಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಮಗಳು ಬುದ್ಧಿಯಲ್ಲಿ, ಜ್ಞಾನದಲ್ಲಿ, ಆರೋಗ್ಯದಲ್ಲಿ ಇಷ್ಟು ಬೆಳೆದಿದ್ದಾಳೆ. ಈಗ ಮಗಳು 7th ಸ್ಟ್ಯಾಂಡರ್ಡ್ ಇದ್ದಾಳೆ. ಮಗಳು LKGಯಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಕ್ಲಾಸ್ನಲ್ಲಿ ಫಸ್ಟ್ ಬರ್ತಾಳೆ. ಪ್ರತಿ ವರ್ಷ ಅವಳು ರಿಸಲ್ಟ್ 100% ಇದೆ. ಮಗಳು ಸ್ಕೂಲಲ್ಲಿ ಕೂಡ ಅವಳಿಗೆ ಆನರ್ ಸಿಗ್ತಾ ಇದೆ. ಅದು ಅಲ್ಲದೆ ಮಗಳು ಚಿಕ್ಕವಳಿರುವಾಗ 2.5 ವರ್ಷದವಳಿರುವಾಗ ಬೈಬಲ್ ಬುಕ್ಸ್ 66 ಪುಸ್ತಕಗಳೆಲ್ಲ ಬಾಯಾಟ ಹೇಳ್ತಿದ್ಲು. ಬೈಬಲ್ ಬುಕ್ಸ್ ಅದು ಜೆನೆಸಿಸಿಂದ ರೆವಲ್ಯೂಷನ್ವರೆಗೆ ಮತ್ತು 10 ಕಮಾಂಡ್ಮೆಂಟ್ಸ್ ಎಲ್ಲ ಹೇಳ್ತಿದ್ಲು. ಅವಳಿಗೆ ಚರ್ಚಲ್ಲಿ ಕೂಡ ಅವಳಿಗೆ ಸನ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಭಾಳ ಸ್ತೋತ್ರ ಹೇಳ್ತೀನಿ. ನನ್ನ ಹೆಸರು ಲಿಡಿಯಾ ಇವಾನ. ನಾನು ಜೀಸಸ್ ಕಾಲ್ಸ್ ಯಂಗ್ ಪಾರ್ಟ್ನರ್ ಆಗಿದ್ದೇನೆ. ನಾನು 2 ವರ್ಷ ಇದ್ದಾಗ ದೇವರು ನನಗೆ ಆಶೀರ್ವದಿಸಿ ನಾನು ಗ್ಲೋಬ್ನಲ್ಲಿರುವ ಅಷ್ಟು ಎಲ್ಲ ಕಂಟ್ರೀಸ್ ಐಡೆಂಟಿಫೈ ಮಾಡ್ತಿದ್ದೆ ಮತ್ತು ಅದರ ಕ್ಯಾಪಿಟಲ್ ಸಿಟೀಸ್ ಹೇಳ್ತಿದ್ದೆ. ಮತ್ತು ಇಂಡಿಯಾದಲ್ಲಿರುವ ಸ್ಟೇಟ್ಸ್ ಮತ್ತು ಅದರ ಕ್ಯಾಪಿಟಲ್ ಸಿಟೀಸ್ ಹೇಳ್ತಿದ್ದೆ. ನಾನು ಪ್ರತಿ ವರ್ಷ ಸ್ಕೂಲ್ನಲ್ಲಿ 100% ತರ್ತೇನೆ ಮತ್ತು ಫಸ್ಟ್ ಬರ್ತೇನೆ. ಅದಕ್ಕಾಗಿ ನಾನು ದೇವರನ್ನು ಸ್ತೋತ್ರ ಸಲ್ಲಿಸುತ್ತೇನೆ. ನಮಗಾಗಿ, ನನಗಾಗಿ, ನನ್ನ ಮಗಳಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ
ಬ್ರದರ್ ಪಾಲ್ ದಿನಕರನ್ ಅವರಿಗೆ, ಅವರ ಕುಟುಂಬದವರಿಗೆ, ಅವರ ಮಕ್ಕಳಿಗೆ, ಅದು ಅಲ್ಲದೆ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಅವರಿಗೆ ಎಲ್ಲರಿಗೂ ನಾನು ತುಂಬ ದೇವರ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ.